ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಬಹಳ ಸೊಗಸಾಗಿ ವಿಶೇಷವಾಗಿ ಮಾವಿನಕಾಯಿ ತುರಿ ಹಾಕಿ ಮಾಡಿರುವಂಥ ಮೊಸರು ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಪಾವ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀರಿನಲ್ಲಿ 2ರಿಂದ 3 ಸತಿ ತೊಳೆದಿಟ್ಕೊಳ್ಳಿ. ತದನಂತರ ನಾವು ಯಾವ ಪಾವ್ನಲ್ಲಿ ಅವಲಕ್ಕಿನ ಅಳ್ಕೊಂಡಿರ್ತೀವೋ ಅದೇ ಪಾವ್ನಲ್ಲಿ 1.5 ಪಾವ್ ಆಗುವಷ್ಟು ಗಟ್ಟಿ ಮಜ್ಜಿಗೆ ಹಾಕಿ ಆ ಅವಲಕ್ಕಿನ 20ರಿಂದ 25 ನಿಮಿಷ ತಟ್ಟೆ ಮುಚ್ಚಿ ನೆನೆಯೋಕೆ ಇಟ್ಬಿಡಿ. ಏನು ಬೆನಿಫಿಟ್ ಅಂತಂದರೆ ಮೊಸರು ಅವಲಕ್ಕಿಗೆ ಅವಲಕ್ಕಿನ ನೀರಿನಲ್ಲಿ ನೆನೆಸೋ ಬದಲು ಮಜ್ಜಿಗೆಯಲ್ಲಿ ನೆನೆಸಿದ್ರೆ ಅವಲಕ್ಕಿ ಮಜ್ಜಿಗೆ ಅಂಶನ ಎಳ್ಕೊಂಡಿರುತ್ತೆ. ಸೊ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಮಜ್ಜಿಗೆಯಲ್ಲಿ ನೆನೆಸ್ತಾ ಇದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಳ್ಳಿ. ಆ ಒಗ್ಗರಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಸ್ವಲ್ಪ ಜೀರಿಗೆ, ಆಮೇಲೆ ಇಂಗು, ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ 2 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಈ ಒಗ್ಗರಣೆನ ನಾವು ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿಗೆ ಹಾಕಿ ಅದಾದಮೇಲೆ ಮುಖ್ಯವಾಗಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ, ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂಥ ಮಾವಿನಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಣ ದ್ರಾಕ್ಷಿ, ಜೊತೆಗೆ ಮಾವಿನಕಾಯಿ ಶುಂಠಿ, ಆಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯಿ ಇದನ್ನು ಹಾಕಿ ಒಂದು 3-4 ಸೌಟ್ ಆಗುವಷ್ಟು ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಶುಚಿಯಾದ ಮಾವಿನಕಾಯಿ ತುರಿ ಹಾಕಿ ಮಾಡಿರುವಂಥ ಮೊಸರು ಅವಲಕ್ಕಿ ಸವಿಯಲು ಸಿದ್ಧ. ನೀವು ಹೇಗಿತ್ತು ಅಂತ ಟ್ರೈ ಮಾಡಿ ತಿನ್ನಿ, ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನಿಮ್ಮ ಅಭಿಷೇಕ್ ಅಶೋಕ್ ರಾಜು.